ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಶ್ವೇತಾ GN ಆಚಾರ್ಯ. ದೀಪಂ ಬ್ರಹ್ಮ ಸ್ವರೂಪಂ, ದೀಪಂ ಪಾಪನಾಶನಂ, ದೀಪಂ ಜ್ಞಾನ ಸ್ವರೂಪಂ, ದೀಪಂ ದಾರಿದ್ರ್ಯ ನಾಶನಂ, ದೀಪಂ ಮಾತೃ ಸ್ವರೂಪಂ, ದೀಪ ಮಾತೆ ನಮಸ್ತುತೆ ಎಂದು ಈ ಸ್ತೋತ್ರವನ್ನು ಜಪಿಸುತ್ತಾ ಇಂದಿನ ಕಾರ್ಯಕ್ರಮವು ಯಶಸ್ವಿ ಆಗಲೆಂದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ದ್ವೀಪವನ್ನು ಬೆಳಗುತ್ತೇವೆ. ಹಿಂದೂ ಸಂಪ್ರದಾಯಗಳ ಬಗ್ಗೆ ಹೋರಾಟ ಮಾಡುವ ವ್ಯಕ್ತಿತ್ವ ಎಲ್ಲಿ ಹೋಗಿತ್ತು? ತೀರ್ಥಹಳ್ಳಿ ಬಿಜೆಪಿ ಕಾರ್ಯಾಗಾರ ಕಾರ್ಯಕ್ರಮದಲ್ಲಿ ಮುಖಂಡರೊಬ್ಬರಿಂದ ಹಿಂದೂ ಸಂಪ್ರದಾಯಕ್ಕೆ ಅಪಮಾನವಾಯಿತಾ? ತೀರ್ಥಹಳ್ಳಿ ಫೆಬ್ರವರಿ 14ರಂದು ಭಾರತೀಯ ಜನತಾ ಪಾರ್ಟಿ ತೀರ್ಥಹಳ್ಳಿ ವತಿಯಿಂದ BLA ಕಾರ್ಯಾಗಾರ ಹಾಗೂ ಮತದಾರರ ಪಟ್ಟಿ ಪರಿಷ್ಕರಣೆ ತಾಲೂಕಿನ RSB ಸಭಾಭವನ ಕುರುವಳ್ಳಿಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಈ ವೇಳೆ ಶಾಸಕರು ಸೇರಿದಂತೆ ಪಕ್ಷದ ಹಿರಿಯ ಮುಖಂಡರು ಭಾಗಿಯಾಗಿದ್ದರು. ಕಾರ್ಯಕ್ರಮದ ಉದ್ಘಾಟನೆ ಸಮಯದಲ್ಲಿ ಆದ ಸಣ್ಣ ತಪ್ಪು ಬಿಜೆಪಿ ಪಕ್ಷಕ್ಕೆ ಮುಖಭಂಗ ಮಾಡಿದಂತೂ ಸತ್ಯ. ಉದ್ಘಾಟನೆಯಲ್ಲಿ ಜ್ಯೋತಿ ಬೆಳಗಿಸುವುದು ಕಾರ್ಯಕ್ರಮದ ಯಶಸ್ವಿಗೆ ಸಾಕ್ಷಿಯಾಗಲಿದೆ ಎಂಬ ಕೋರಿಕೆಯ ನಿಲುವನ್ನು ಸ್ಪಷ್ಟಪಡಿಸುವುದು ಜೊತೆಗೆ ಹಿಂದೂ ಸಂಪ್ರದಾಯದಲ್ಲಿ ಜ್ಯೋತಿ ಬೆಳಗಿಸುವುದಕ್ಕೆ ವಿಶೇಷವಾದ ಸ್ಥಾನಮಾನವಿದೆ. ಆದರೆ ಬಿಜೆಪಿಯವರು ಇದನ್ನು ಪಾಲಿಸದೇ ಇರುವುದು ಬೇಸರ ಸಂಗತಿ. ಬಿಜೆಪಿ ಮುಖಂಡರೊಬ್ಬರು ಉದ್ಘಾಟನೆಯಲ್ಲಿ ಚಪ್ಪಲಿ ಧರಿಸಿ ಜ್ಯೋತಿ ಬೆಳಗಿಸುವುದು ಎಷ್ಟು ಸರಿ ಎಂಬುದು ಸಾರ್ವಜನಿಕ ಪ್ರಶ್ನೆಯಾಗಿದೆ. ಈ ಬಗ್ಗೆ ಶಾಸಕರ ಉತ್ತರವೇನು ಎಂಬುದು ಕಾದು ನೋಡಬೇಕಾಗಿದೆ.